ಸಿದ್ದರಾಮಯ್ಯದಲ್ಲ ಜಾತಿ ಧರ್ಮ ಮಾಡಿ ಲಿಂಗಾಯತ ಧರ್ಮ ಎಲ್ಲ ಕೆಳಗಿಟ್ಟು ಬಿಟ್ಟ. 100ಕ್ಕೆ 100 ಇನ್ನೂ 35 ವರ್ಷ BJP ಸರ್ಕಾರ ಬರ್ತದೆ. ದಿಲ್ಲಿ ಒಳಗೆ ಇದನ್ನು ಬರೆದಿಟ್ಕೊಂಡು ಹೋಗ್ರಿ. 2007ರಾಗ ಗೋವಾಕ್ಕೆ ಬಂದಿರಲ್ಲ ಸೋನಿಯಾ ಗಾಂಧಿ, ಕರ್ನಾಟಕಕ್ಕೆ ನೀರು ಕೊಡಬೇಡ ಅಂದ್ಬಿಟ್ರು. ಹೌದಾ? ಮತ್ತೆ ಎಲ್ಲಾರ ಕೆಲಸ ಆಗೋಬಿಡ್ದಕ್ಕೆ ರಾಮ ಅನ್ಬೇಡ್ರಿ. ಅಖಂಡಿದ್ದಾನ ರಾಮ. ಕಾಂಗ್ರೆಸ್ ಇದು ಒಂದು ಕೂದಲು ಚುಂಗ ಐತ್ಲ, ಗಾಳಿ ಬಿಟ್ಟಾಗ ಎಷ್ಟು ಸೂಕ್ಷ್ಮದಲ್ಲ ಅಟ್ಟ ಐತಿ. ಅದು ಕಾಂಗ್ರೆಸ್ ಕಸ ಹೊಡ್ಯಕ್ಕೆ ಹೋಗ್ತಾರ ಅವ್ರು, ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಇವರನ್ನ ನಾವು ನಂಬಲ್ಲ, ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ರಾಮ ಮಂದಿರ ಉದ್ಘಾಟನೆ ಆಗ್ತದಲ್ಲ, ನರೇಂದ್ರ ಮೋದಿ ಜನ್ಮ ತಗೊಂಡು ಅವತಾರ ತಗೊಂಡು ಎದಕ್ಕೆ ಬಂದಾನಂದ್ರೆ ಭೂಮಿ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ಕೀರ್ತಿ ಉಳಿಸೋದಕ್ಕಾಗಿ. ಮತ್ತೆ ಅದಕ್ಕೂ ಬಂದಿಲ್ಲವ. ಈಗ ನೋಡಿ ಕಾಂಗ್ರೆಸ್ದವ್ರು ಎದಕ್ಕೆ ಹೋದವು ಅಂದರೆ ಕಸ ಹೊಡ್ಯಕ್ಕೆ ಬಂದಾರ. ಅವ್ರು ಕಸ ಹೊಡ್ಯಕ್ಕೆ ಈ ಸಿದ್ದರಾಮಯ್ಯದಲ್ಲ ಜಾತಿ ಧರ್ಮ ಮಾಡಿ ಲಿಂಗಾಯತ ಧರ್ಮ ಎಲ್ಲ ಕೆಳಗಿಟ್ಟು ಬಿಟ್ಟ. ಇವನ್ ಹೆಸರು ಬರ್ತೈತೇನ? ಹಾಂ ರಾಜಕೀಯ ಕಣೆ, ಸುಳ್ಳು ಪಳ್ಳು ಹೇಳಿ ಜನರನ್ನ ಕಾಯಿಸ್ಬೇಕು, ಆಗೊಂದು ಬೆಲೆ ಬರ್ತದೆ. 2001ರಾಗ ನಾನು ಅಮರನಾಥ್ ಯಾತ್ರಾ ಹೋಗಿದ್ದೆ. ಏನು ಸ್ವಾಮಿ, ನರೇಂದ್ರ ಮೋದಿಗೂ ಭೇಟಿಯಾಗಿದ್ದೆ ಗುಜರಾತ್ ಒಳಗೆ. ಏನು ಒಂದೇ ಎಡ್ಯಾಗ ಉಂಡಿದೆವು ನಾವು. ಏನು 2001ರಾಗ ನರೇಂದ್ರ ಮೋದಿಗಿಂತ ಮೊದಲು ಅಲ್ಲಿ ಸೋನಿಯಾ ಗಾಂಧಿಗೆ ಭೇಟಿಯಾಗಕ್ಕೆ ಹೋದೆವು. ಏನು ಕಾಡು ತೋರಿಸ್ತೇನೆ ನಾವು ಬೇಕಾರೆ ಭೇಟಿಯಾಗಕ್ಕೆ ಹೋಗೋಣಂತಲೇ ಅಂದ್ರೆ ಏನಂದ್ರೆ ಗೊತ್ತೈತೆ ಅವ್ರ ನವನಾಥ್ ಸಾಧುಗಳು ಬಿದ್ದರು. ಅಮರನಾಥದೊಳಗೆ ಬರುವಾಗ ಆರ್ಕೆಂಪುರಂ ಬಾರ ದಿಲ್ಲಿ ಒಳಗೆ ಕರ್ನಾಟಕ ಆಶ್ರಮ ಐತೆ ಅಲ್ಲಿ ಅಂದ್ರೆ ಲಿಂಗಾಯತ ಸಮಾಜದ ಶಾಖಾಹಾರಿ ಉಣ್ಣಾಕ ನಾವು ಆದೀವು. ನಮ್ಮದು ಪಂಡ್ರಪುರ ದೀಕ್ಷೆ ಆಗೈತಿ, 48 ವರ್ಷ ಆಯಿತು. ತಿಂಗಳವಾರಿಗೆ ಹೋಗ್ತೇನೆ ನಾನು. ಅವ್ರು ಏನು ಮಾಡ್ರಿ ಅಂದ್ರೆ ಅಲ್ಲಿ ಹೋಗುನ್ ಬರ್ರಿ ಅಂತ ಕರ್ಕೊಂಡು ಹೋದ್ರೆ ನನಗೇನು ಸಾಲಿ ಕಲ್ತವಲ್ಲ, ಹಿಂದೂ ಆದವಲ್ಲ, ಮುಂದೂ ಆದವಲ್ಲ, ಭೇಟಿ ಆದವಲ್ಲ. ಹಿಂದಾಗಡಿಸಿ ಅವ್ರು ಆರ್ಕೆಂಪುರಂ ಬಾರಕ್ಕೆ ಹೋಗುನ್ ಬಾತ್ ಕರ್ಕೊಂಡು ಹೋದ್ರು. ಅಲ್ಲಿ ಶಾಖಾಹಾರಿ ಊಟ ಮಾಡಿದ್ವಿಪ್ಪ ನಾವು. ಊಟ ಮಾಡಿದ ಬಳಿಕ ಅವಾಗ ಅವ್ರು ಹೊರಗೆದ್ದ ಸಾಧು ಸಂತರು ಅಂದ್ರೆ ಏನು, ಮಠ ಮಾನ್ಯರಸ್ತ್ರ ಅಂದ್ರೆ ಏನು, ಭಿಕ್ಷುಕರು ಇದ್ದಂಗನ. ಅಲ್ಲಿ ಸೋನಿಯಾ ಗಾಂಧಿ ಅಂತ ಕೇಳಕ್ಕೆ ಹೋದ್ರೆ ಅವರು. ಸೋನಿಯಾ ಗಾಂಧಿಗೆ ಏನು ಹೇಳಿದೆ ಅಂದ್ರೆ ಒಂದೇ ಮಾತ, ಈ ಪೃಥ್ವಿಗೆ ನಮಸ್ಕಾರ ಮಾಡು ಮೊದಲು ನೀನು, ನಿನ್ನ ನೋಡಿ ಮತ್ತೆ ಜಗತ್ತು ಉದ್ಧಾರ ಆಗ್ತೈತಿ. ನೀನ ಡ್ವಾಂಕ್ ಆದ ಜಗತ್ತು ಡ್ವಾಂಕ್ ಆಕ್ಕತ್ತಲ್ಲ, ಇಲ್ಲಿ ಕಸ ಹೊಡ್ಯಕ್ಕೆ ಹೋಗ್ತೀನಿ ಅಂದ್ಬಿಟ್ಟ. ಏನ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. ಈ ಮಾತು ಎಂದಿದ್ರು ಸತ್ಯ ಇದೆ. ಮತ್ತು 2007ರಾಗ ಗೋವಾಕ್ಕೆ ಬಂದಿರಲ್ಲ ಸೋನಿಯಾ ಗಾಂಧಿ, ಕರ್ನಾಟಕಕ್ಕೆ ನೀರು ಕೊಡಬೇಡ ಅಂದ್ಬಿಟ್ರು. ಈ ಕರ್ನಾಟಕದವರೆಲ್ಲ ಈ ಕಾಂಗ್ರೆಸ್ ಆರಿಸ್ಕೊಂಬಂದ್ರಲ್ಲ, ಕರ್ನಾಟಕಕ್ಕೆ ನೀರು ಕೊಡಬೇಡ ಅಂದ್ರೆ ಯಾರ್ದೋ ಒಂದು ಮನೆಗೆ ಅತಿಥಿಗಳಾಗಿ ಹೋದ್ರೆ ನಾವು ನೀರು ಕೊಡಬೇಕು ಏನು ಕೊಡಬಾರ್ದು? ಹಾಂ, ಪುಣ್ಯ ಐತೋ ಧರ್ಮ ಐತೋ, ಮತ್ತು ಇದು ಕೊಡಬೇಡ ಅಂದ್ರೆ ಎಂಥ ಧರ್ಮ? ನೀನೇ ಹೇಳಿ ನೀನು ಬಾಯ್ಲೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ 10 ಸಲ ಹೇಳ, ಹಂಗ್ಯಾಕೆ ಸುಮ್ಕೆ ಆಗ್ತೀವಿ? ಅದಕ್ಕೆ ನರೇಂದ್ರ ಮೋದಿ ಏನದಲ್ಲ ಇನ್ನೂ 2 ಕಾರ್ಯಕ್ರಮ ಮಾಡ್ತಾನೆ. ಹೌದೌದು ಅನ್ನುವಂಥ ಭಾರತ ದೇಶದೊಳಗೆ ಇದ್ರ ಸಲಕ್ಕೆ ಅದ ಅವನ ಆರಿಸಿ ಬರ್ತಾನ. 100ಕ್ಕೆ 100 ಇನ್ನೂ 35 ವರ್ಷ BJP ಸರ್ಕಾರ ಬರ್ತದೆ. ದಿಲ್ಲಿ ಒಳಗೆ ಇದನ್ನು ಬರೆದಿಟ್ಕೊಂಡು ಹೋಗ್ರಿ. ಗಣಸೂರ್ಯ ನಿಮ್ಮ ಮುಂದೆ ನಿಮ್ಮ ಎದೆ ಒಳಗೆ ಬರೆದಿಟ್ಕೊರಿ ಇದನ್ನ. ಏನು ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಹೌದು, ಇವತ್ತು ಮಾಡೋದಲ್ಲ ಅದೇನು ರೈಲ್ವೆ ಉದ್ಘಾಟನೆ ಮಾಡಕ್ಕೆ ಬಂದಾರು. ಯೋಗಿ ಆದಿತ್ಯನಾಥ್ ಬಂದಾನು, ಅವನು ಬಂದಾನು ನೋಡಲ್ಲಿ. ಹಾಂ, ಇನ್ನೂ 35 ವರ್ಷ ಬರ್ತಾನೆ. ಬರ್ದಿಟ್ಕೋಕೆ ಅನ್ಸ ಬರಲಿಲ್ಲ ಅಂದ್ರೆ ನಾನು ಹೆಸರು ಹೇಳೋದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ಎಲ್ಲಾರ ಕೆಲಸ ಆಗೋಬಿಡ್ದಕ್ಕೆ ರಾಮ ಅನ್ಬೇಡ್ರಿ. ಅಖಂಡಿದ್ದಾನ ರಾಮ. ಏನು ರಾಮ ಅಖಂಡದಾನ. ಈಗ ಎಲ್ಲಾರ ಚಟ ಆಗೋಬಿಡ್ತಕ್ಕೆ ರಾಮ, ಚಟ ಆದಿಂದ ರಾಮನೇ ಅಂದ್ರೆ ನಿಮ್ಮ ಜನ್ಮದಾಗ ಭೇಟಿ ಆಗೋದಿಲ್ಲ ಅವ. ಏನು ಅದಕ್ಕೆ ನೋಡಿ ಹೇಳ್ತೇನೆ. ಸೂಪರ್, ಆಹಾ, ಏನ್ ಡೈಲಾಗ್ ಹೊಡೆದೆ. ನರೇಂದ್ರ ಮೋದಿ ಇದ್ರ ಸಲಕ್ಕೆ ಆರಿಸಿ ಬರುತ್ತಾನ. ನಮ್ಮ ಭಾರತ ದೇಶ ತುಂಬ ಇನ್ನೂ 35 ವರ್ಷ ಬರ್ತದೆ BJP ಸರ್ಕಾರ. ಕಾಂಗ್ರೆಸ್ ಇದು ಒಂದು ಕೂದಲು ಚುಂಗ ಐತ್ಲ, ಗಾಳಿ ಬಿಟ್ಟಾಗ ಎಷ್ಟು ಸೂಕ್ಷ್ಮದಲ್ಲ ಅಟ್ಟ ಐತಿ. ಅದು ಕಾಂಗ್ರೆಸ್ ಕಸ ಹೊಡ್ಯಕ್ಕೆ ಹೋಗ್ತಾರ ಅವ್ರು, ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಅವ್ರು ಬೇರೆ, ಸಿದ್ದರಾಮಯ್ಯನೂ ಬೇರೆ ಅಲ್ಲಿಗೆ ಹೋಗ್ತಾನೆ. ಇನ್ನಂಕ ಮುಗಿತಾ ಒಂದು ನಂದು 74 ಆಯಿತು. 10 ರೂಪಾಯಿ ಬ್ಯಾಂಕಿನಾಗ ಇಡೋಕ್ಕಾಗಿಲ್ಲ. ಏನು ನಾ ಚಾ ಕುಡಿಬೇಕಾದ್ರೆ ಯಾರನ್ನಾರು ಮನೆಗೆ ಹೋಗಿ ಕೇಳಿ ಚಾ ಕುಡ್ದೇನೆ. ಅವ್ನ ಮಗಳು 25 ವರ್ಷದಾಗ ಹೆಂಗೆ ಕಳಿಸಿ ನೀವೇ ವಿಚಾರ ಮಾಡಿಲ್ಲ. ಕರ್ನಾಟಕ ಎಷ್ಟು ಡ್ಯೂಟಿ ಮಾಡಿರಿ ಅಂದ್ರೆ ಇವ್ರು DK ಶಿವಕುಮಾರ್ನು ಮಾಡಿದ. ಹಾಂ, ಮಾಡಿಟ್ಟಿಲ್ಲ. ಮತ್ತು ಜೀಲಿಗೆ ಹೋಗಿ ಬಂದಾನ. ಮತ್ತು ಅಪಮಾನ ಅಂದ್ರೆ ಎಷ್ಟು ಇವ್ರದ್ದು, ಕಿಮ್ಮತ್ ಅಂದ್ರೆ ಎಷ್ಟು ಇವ್ರದ್ದು, ಕಿಮ್ಮತ್ತನ್ನು ಇಟ್ಟಿಲ್ಲ ಅವರು. ಚಪ್ಪಲ್ ಬಿಡಕ್ಕೆ ಹಾಕ್ತಾರ ಅವರು. ಅದೆಲ್ಲ ಕಟ್ಕೊಂಡು ನಿನ್ಗೇನ ಬೇಕು?
ಒತ್ತಡನೆ ಯಾಕೆ ಬಂದೆ ನಾನು ತಲೆ ತಿನ್ನಕ್ಕೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.